ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು. ಆತನ ಪ್ರೀತಿಯು ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು. ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಕ್ರಿಸ್ತನಲ್ಲಿ ಜೀವಿಸುವ, ಆತನಲ್ಲಿ ನೆಲೆಗೊಳ್ಳುವ, ಕ್ರಿಸ್ತನಲ್ಲಿ ಜೀವಿಸುವ, ಆತನಲ್ಲಿ ನೆಲೆಗೊಳ್ಳುವ, ಆತನಿಗೆ ಸೇವೆ ಮಾಡುವ, ಆತನ ಮಾರ್ಗದಲ್ಲಿ ನಡೆಯುವ, ಆತನಿಗೆ ಸೇವೆ ಮಾಡುವ, ಆತನ ಮಾರ್ಗದಲ್ಲಿ ನಡೆಯುವ. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು. ಆತನ ಪ್ರೀತಿಯು ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು. ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ನಮ್ಮ ಜೀವಕ್ಕಾಗಿ ಆತನು ತನ್ನ ಸ್ಥಾನ ಬಿಟ್ಟು ಬಂದನು, ನಮ್ಮ ಜೀವಕ್ಕಾಗಿ ಆತನು ತನ್ನ ಸ್ಥಾನ ಬಿಟ್ಟು ಬಂದನು. ಶಿಲ್ಪೆ ಮೇಲೆ ಪ್ರಾಣ ಬಿಟ್ಟನು, ನಾವು ಎಷ್ಟು ಭಾಗ್ಯವಂತರು. ಶಿಲ್ಪೆ ಮೇಲೆ ಪ್ರಾಣ ಬಿಟ್ಟನು, ನಾವು ಎಷ್ಟು ಭಾಗ್ಯವಂತರು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು. ಆತನ ಪ್ರೀತಿಯು ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು. ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಹೋಪ್ ದೂರದರ್ಶನದ ಕನ್ನಡ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ದೇವ ಮಕ್ಕಳಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನು ಮಾಡುತ್ತೇನೆ. ಪ್ರಿಯರೇ, ಪ್ರಾರ್ಥನೆಯೊಂದಿಗೆ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ನೀನು ಮಾಡಿರುವ ಮಹೋಪಕಾರಗಳಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನೀನು ನೀಡಿರುವ ಅದ್ಭುತವಾದ ಆಜ್ಞೆಗಳಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಸತ್ಯದ ಇತ್ಯರ್ಥವನ್ನು ಪರಿಷ್ಕಾರವಾಗಿ ಅರ್ಥ ಮಾಡಿಕೊಂಡು ನಿನಗೆ ವಿಧೇಯರಾಗಿ ಜೀವಿಸುವಂಥ ಮಕ್ಕಳಾಗಲು ಕಾರ್ಯ ಮಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇವೆ ಕರ್ತನೆ, ಆಮೇನ್. ಪ್ರಿಯವಾದವರೇ, ಬನ್ನಿರಿ ವಿಮೋಚನ ಕಾಂಡ 20ನೇ ಅಧ್ಯಾಯದ ಮುಂದಿನ ಭಾಗದಲ್ಲಿ ದೇವರ ಆಜ್ಞೆಗಳ ವಿಷಯವಾಗಿ ನಾವು ಕಲಿಯೋಣ. ದೇವರು ಮೋಸೆಗೆ ಸಿನಾಯಿ ಬೆಟ್ಟದಲ್ಲಿ ಈ 10 ಆಜ್ಞೆಗಳನ್ನು ಕೊಡುತ್ತಾನೆ. ಮೊದಲನೇದಾಗಿ ಈ 10 ಆಜ್ಞೆಗಳು ಏನೆಂಬುದನ್ನು ಪರಿಷ್ಕಾರವಾಗಿ ನಾವು ತಿಳಿದುಕೊಳ್ಳೋಣ. ಇಲ್ಲಿ 10 ಆಜ್ಞೆಗಳು ಈ ರೀತಿ ಇವೆ. ಮೊದಲನೇದಾಗಿ, ನಾನಲ್ಲದೆ ನಿನಗೆ ದೇವರುಗಳು ಇರಬಾರದು. ಎರಡನೇದಾಗಿ,
ಯಾವ ಮೂರ್ತಿಯನ್ನು ಪೂಜೆ ಮಾಡಬಾರ್ದು. ಮೂರನೇದಾಗಿ ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು. ನಾಲ್ಕನೆಯದಾಗಿ ವಿಶ್ರಾಂತಿ ದಿನವನ್ನು, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಈಗ ನಾವು ಕಲಿತಕ್ಕಂಥ ಆಜ್ಞೆ 5ನೇ ಆಜ್ಞೆ. ಇದು ಈ ಲೋಕದಲ್ಲಿ ವಿಶೇಷವಾದಂಥದ್ದು. ಈ ಲೋಕದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಆಶೀರ್ವಾದವನ್ನು ತರುವಂಥದ್ದು ಮತ್ತು ಪ್ರತಿಯೊಬ್ಬ ಮಾನವನ ನಿಷ್ಠೆಯನ್ನು ಪರೀಕ್ಷಿಸುವಂಥದ್ದು ಆಗಿರುವಂಥದ್ದಾಗಿದೆ. ನೋಡಿರಿ, 5ನೇ ಆಜ್ಞೆ ದೇವರು ಯಾವ ರೀತಿಯಲ್ಲಿ ಹೇಗೆ ಏನನ್ನು ಕೊಟ್ಟಿದ್ದಾನೆ ಎಂಬುದಾಗಿ ವಿಮೋಚನ ಕಾಂಡ 20ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ಗಮನಿಸೋಣ. ನನ್ನ ಸಂಗಡ ನಿಮ್ಮ ಸತ್ಯವೇದವನ್ನು ತೆಗೆದು ಓದಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಈ ಲೋಕದಲ್ಲಿ ಮನುಷ್ಯನು ಬಹುಕಾಲ ಬದುಕುವ ಆಸೆ ಎಲ್ಲರಿಗೂ ಉಂಟು. ಈ ಲೋಕದಲ್ಲಿ ತಾನು ಬಹುಕಾಲ ಬದುಕಬೇಕೆಂಬುದಾಗಿ ಏನೆಲ್ಲ ಪ್ರಯತ್ನವನ್ನು ಮಾಡುತ್ತಾನೆ. ಲಕ್ಷ ಗಟ್ಟಲೆ ಹಣವನ್ನು ಖರ್ಚು ಮಾಡುತ್ತಾನೆ. ಆತನು ಮಾಡಬಾರದಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿ ತನ್ನ ಆರೋಗ್ಯಕ್ಕಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಒದಗಿಸಿಕೊಳ್ಳುತ್ತಾನೆ. ಆದರೆ ದೇವರ ಮಾತಿನಲ್ಲಿ ಮಾತ್ರ ನಾವು ಈ ಲೋಕದಲ್ಲಿ ಬಹುಕಾಲ ಹೇಗೆ ಬದುಕಬಹುದೆಂಬುದಾಗಿ ಕರ್ತನು ನಮಗೆ ತಿಳಿಸುವಂತನಾಗಿದ್ದಾನೆ. ದೇವರು ಈ ಲೋಕದಲ್ಲಿ ಒಬ್ಬ ಮನುಷ್ಯನಿಗೆ ದೀರ್ಘಾಯುಷ್ಯವನ್ನು ಕೊಡಬೇಕೆಂಬುದಾಗಿ ಯೋಚಿಸಿದಾಗ ಅದು ಆತನ ಕೈಯಲ್ಲಿ ಇದೆ. ಈ ಲೋಕದಲ್ಲಿ ನಾವು ಜೀವಿಸುವಂಥ ಕಾಲವು ದೇವರ ಸಮ್ಮುಖದಲ್ಲಿ ಇತ್ಯರ್ಥವಾಗಿದೆ ಮತ್ತು ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಆಗಿದ್ದಾಗ್ಯೂ ನಮ್ಮ ಜೀವಿತ ಕಾಲ ಇನ್ನೂ ಹೆಚ್ಚಿಸಲ್ಪಡಬೇಕಾದರೆ, ಈ ಲೋಕದಲ್ಲಿ ಬಹುಕಾಲ ಬದುಕಬೇಕಾದರೆ ಒಂದು ಅವಕಾಶವನ್ನು ಸ್ವಾಮಿ ಕೊಡ್ತಾನೆ. ಒಂದು ವ್ಯವಸ್ಥೆಯನ್ನು ಸ್ವಾಮಿ ಮಾಡಿದ್ದಾನೆ. ಒಂದು ಆಶೀರ್ವಾದವನ್ನು ಮನುಷ್ಯನ ಜೀವಿತಕ್ಕೆ ಕೊಟ್ಟಿದ್ದಾನೆ. ಅದು ಏನೆಂಬುದನ್ನು ಈ ವಾಕ್ಯಗಳಲ್ಲಿ ದೇವರು ನಮಗೆ ತಿಳಿಸುತ್ತಾನೆ. ದೇವರ ಆಜ್ಞೆಗಳು ಆಶೀರ್ವಾದದಾಯಕವಾದ ಆಜ್ಞೆಗಳಾಗಿವೆ. ಈ ಲೋಕದಲ್ಲಿ ದೇವರು ಆಜ್ಞೆಗಳನ್ನು ಕೊಡುವಾಗ ಮನುಷ್ಯನನ್ನು ಆಶೀರ್ವಿಸುವುದಕ್ಕೋಸ್ಕರ ಕೊಟ್ಟಿದ್ದಾನೆ. ಪ್ರತಿಯೊಂದು ಆಜ್ಞೆಯು ಮನುಷ್ಯನ ಜೀವಿತಕ್ಕೆ ಸಂಪೂರ್ಣವಾದಂಥ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಇಲ್ಲಿ ಎಂಥ ಆಶೀರ್ವಾದವನ್ನು ಇಟ್ಟಿದ್ದಾನೆ ನೋಡ್ರಿ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು. ಸನ್ಮಾನಿಸಿದರೆ ಯೆಹೋವನು ನಿನಗೆ ಕೊಡುವ ದೇಶದಲ್ಲಿ ನೀನು ಬಹುಕಾಲ ಬದುಕುವಿ. ಪ್ರಿಯವಾದವರೇ, ಈ ಲೋಕದಲ್ಲಿ ತಂದೆ ತಾಯಿಗಳನ್ನು ಸ್ವಾಮಿ ತನ್ನ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಆತನು ದೇವರು ಪರಲೋಕದಲ್ಲಿದ್ದಾನೆ. ಆತನ ಪ್ರತಿ ಸ್ವರೂಪಿಗಳಾಗಿ ಈ ಭೂಮಿ ಮೇಲೆ ಅಷ್ಟೇ ಅಧಿಕಾರವನ್ನು ತಂದೆ ತಾಯಿಗಳಿಗೆ ಕೊಟ್ಟು ಅವರಿಗೆ ಮಕ್ಕಳನ್ನು ಕೊಟ್ಟಿದ್ದಾನೆ. ಪ್ರತಿ ತಂದೆ ತಾಯಿಯು ದೇವರ ಸ್ಥಾನದಲ್ಲಿ ನಿಂತು ದೇವರಿಗೆ ಕೊಟ್ಟಿರುವಂಥ ಅಧಿಕಾರದ ನಿಮಿತ್ತ ತಂದೆ ತಾಯಿಗಳು ಮಕ್ಕಳನ್ನು ಪೋಷಿಸುತ್ತಾರೆ, ಪಾಲಿಸುತ್ತಾರೆ, ಶಿಕ್ಷಿಸುತ್ತಾರೆ, ಅವರನ್ನು ಬೆಳೆಸುತ್ತಾರೆ. ಅವರ ಜೀವಿತದಲ್ಲಿ ಒಂದು ಬೆಳಕನ್ನು ನೀಡಿ, ಒಂದು ವ್ಯವಸ್ಥೆಯನ್ನು ಮಾಡಿ, ಅವರ ಜೀವಿತಕ್ಕೆ ಒಂದು ಸುಭದ್ರವಾದ ಬುನಾದಿಯನ್ನು ಹಾಕಿ ಕೊಡುತ್ತಾರೆ. ಆ ಎಲ್ಲ ವ್ಯವಸ್ಥೆಯ ಭಾರವನ್ನು ತಂದೆಯಾದ ದೇವರು ಭೂಮಿ ಮೇಲೆ ತಂದೆ ತಾಯಿ ಇವರಿಗೆ ಒದಗಿಸಿಕೊಟ್ಟಿದ್ದಾನೆ. ಈ ಲೋಕದಲ್ಲಿ ತಂದೆ ತಾಯಿಗಳಿಲ್ಲದೆ ಮಕ್ಕಳು ಸುರಕ್ಷಿತವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನೀವು ಒಬ್ಬ ಮನುಷ್ಯನ ಜೀವಿತದಲ್ಲಿ ತಂದೆ ತಾಯಿ ಇಲ್ಲದೆ ಹೋದರೆ ಆತನ ಪರಿಸ್ಥಿತಿ ಏನಾಗಿದೆ ಎಂಬುದಾಗಿ ನೀವು ನೋಡಬೇಕಾದರೆ ಅನಾಥ ಮಕ್ಕಳ ಶಾಲೆಗೆ ನೀವು ಹೋಗಿ ನೋಡಬೇಕಾಗ್ತದೆ. ಅನೇಕ ಮಕ್ಕಳನ್ನು ಬೀದಿಯಲ್ಲಿ ಬಿಸಾಕಿ ಹೋಗ್ತಾರೆ. ಅನೇಕ ಮಕ್ಕಳನ್ನು ಅಲ್ಲಿ ಇಲ್ಲಿ ಬಿಟ್ಟು ಹೋಗ್ತಾರೆ. ಅನೇಕ ಮಕ್ಕಳು ಮನೆ ಬಿಟ್ಟು ಓಡಿ ಬರ್ತಾರೆ. ಅವರ ಪರಿಸ್ಥಿತಿಗಳನ್ನು ನೋಡುವಾಗ ಪ್ರಿಯರೇ ಬಹಳ ಶೋಚನೀಯವಾಗಿರುತ್ತದೆ. ಅವರನ್ನು ನೋಡಿಕೊಳ್ಳುವವರಿಲ್ಲ, ಅವರಿಗೆ ಊಟವಿಲ್ಲ, ಅವರಿಗೆ ವ್ಯವಸ್ಥೆ ಇಲ್ಲ, ಅವರಿಗೆ ಆರೋಗ್ಯವಿಲ್ಲ, ಅವರಿಗೆ ಬಟ್ಟೆ ಬರಿ ಇಲ್ಲ, ಅವರಿಗೆ ಸ್ನಾನ ಇಲ್ಲ, ನಿದ್ರೆ ಮಾಡಲಿಕ್ಕೆ ಸ್ಥಳ ಇಲ್ಲ. ಇಂಥ ಪರಿಸ್ಥಿತಿಗಳನ್ನು ಅನುಭವಿಸುವಂಥ ಅಷ್ಟೋ ಮಕ್ಕಳು ಈ ಭೂಮಿ ಮೇಲೆ ಇದ್ದಾರೆ. ತಂದೆ ತಾಯಿಗಳನ್ನು ಕಳೆದುಕೊಂಡಾಗ ಅದರ ಪರಿಸ್ಥಿತಿ ಏನಾಗಿರುತ್ತದೆ ಎಂಬುದನ್ನು ಅವರನ್ನು ನೋಡಿದಾಗ ಮಾತ್ರ ಅರ್ಥ ಆಗುತ್ತದೆ. ಮತ್ತು ಅವರಿಗೆ ಮಾತ್ರ ತಂದೆ ತಾಯಿಗಳು ಇಲ್ಲದೆ ಹೋದರೆ ಏನು ಎಂಬತಕ್ಕಂಥ ಅರಿವು ಆಗುವಂಥದ್ದಾಗಿದೆ. ಅನೇಕ ಸಾರಿ ತಂದೆ ತಾಯಿಗಳು ಇರುವಾಗ ಮಕ್ಕಳಿಗೆ ಅವರ ಬೆಲೆ ಗೊತ್ತಾಗುವುದಿಲ್ಲ, ಅದರ ಅರ್ಥ ಅವ್ರಿಗೆ ಆಗುವುದಿಲ್ಲ, ಅವರ ನಿಜವಾದಂಥ ಮೌಲ್ಯ ಏನೆಂಬುದಾಗಿ ಅವರು ತಿಳಿದುಕೊಂಡಿರುವುದಿಲ್ಲ.
ಅನಾಥ ಮಕ್ಕಳ ಜೀವಿತದಲ್ಲಿ ನಾವು ಹೋಗಿ ನೋಡುವಾಗ ಅವರ ಹತ್ತಿರವಿದ್ದು ಅವರನ್ನು ಅವಲೋಕಿಸುವಾಗ ಅವರ ಜೀವಿತದಲ್ಲಿ ನಡೆಯುವಂಥ ಕಾರ್ಯಗಳನ್ನು ತಿಳಿಯುತ್ತಾ ಬರುವಾಗ ಪ್ರಿಯರೇ, ಅವರ ಜೀವಮಾನವು ಅಲ್ಲಕಲ್ಲೋಲವಾಗಿರ್ತದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಅವರಿಗೆ ಇಷ್ಟವಾದ ಬಟ್ಟೆಗಳನ್ನು ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಎಷ್ಟೇ ಆಸೆ ಇದ್ದರೂ ಅವರಿಗೆ ಬೇಕಾದ ಊಟವನ್ನು ಮಾಡೋಕ್ಕಾಗೋದಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವರು ತಾವು ಮುಟ್ಟಬೇಕಾದಂಥ ಒಂದು ಮಟ್ಟವನ್ನು ಮುಟ್ಟಲು ಬೇಕಾದಂಥ ವಿದ್ಯೆಯನ್ನು ಪಡೆಯುವುದಕ್ಕಾಗೋದಿಲ್ಲ, ಬುದ್ಧಿಯನ್ನು ಪಡೆಯುವುದಕ್ಕಾಗೋದಿಲ್ಲ, ಒಳ್ಳೆಯ ಸಹವಾಸ ಸಿಗುವುದಿಲ್ಲ, ಒಳ್ಳೆಯ ಸಂಬಂಧ ಸಿಗುವುದಿಲ್ಲ, ಅನುಕೂಲಗಳಿಲ್ಲ. ಅಸ್ತವ್ಯಸ್ತವುಳ್ಳ ಜೀವಿತದಲ್ಲಿ ಅವರು ಜೀವಿಸಬೇಕಾಗ್ತದೆ. ದೇವರು ಮಾನವನ ಸಂರಕ್ಷಣೆಯ ಭವಿಷ್ಯಕ್ಕೆ ತಂದೆ ತಾಯಿಗಳನ್ನು ಕೊಟ್ಟಿದ್ದಾನೆ. ತಾಯಿಯ ಒಂದು ಪರಾಮರಿಕೆ ಮಾತೃ ಗರ್ಭವನ್ನು ಧರಿಸಿದ ದಿನದಿಂದ ಆ ಮಗುವಿನ ಪೋಷಣೆ ಆಗುವಂಥದ್ದಾಗಿದೆ. ಅನೇಕ ಸಾರಿ ಈ ಸತ್ಯವನ್ನು, ಈ ಮರ್ಮವನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹೆತ್ತ ತಾಯಿ ತನ್ನ ಮಗುವಿಗಾಗಿ ಎಲ್ಲ ತ್ಯಾಗಕ್ಕೂ ಸಿದ್ಧಳಾಗ್ತಾಳೆ. ಅನೇಕ ಸಾರಿ ಅನೇಕ ತಾಯಂದಿರು ಜನನದ ಸಮಯದಲ್ಲಿ ಅಸುನೀಗುತ್ತಾರೆ, ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ. ಹೀಗಿದ್ದು ಗೊತ್ತಿದ್ರೂ ಸಹ ಮಗುವಿನ ತಾಯ್ತನಕ್ಕೆ, ಮಗುವಿನ ಜನನಕ್ಕೆ ತಾವು ಸಿದ್ಧರಾಗ್ತಾರೆ. ಎಂಥ ತ್ಯಾಗದ ಪರಿಸ್ಥಿತಿ, ಎಂಥ ತ್ಯಾಗದ ಮನೋಭಾವನೆ. ದೇವರಲ್ಲಿದ್ದಂಥ ಗುಣ ತಾಯಿಯ ಜೀವಿತದಲ್ಲಿ ನಾವು ಕಾಣುತ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು. ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನೂ ನಾಶವಾಗದೆ ಜೀವದಲ್ಲಿ ಸೇರಬೇಕೆಂಬುದಾಗಿ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ಪ್ರಾಣವನ್ನೇ ಕೊಡಲು ಈ ಲೋಕಕ್ಕೆ ಬಂದನು, ತನ್ನ ಪ್ರಾಣವನ್ನು ಕೊಟ್ಟನು. ಈ ಲೋಕದ ಪ್ರತಿಯೊಬ್ಬ ತಾಯಿ ತಾನು ತಾಯಿಯಾಗುವಾಗ ಆ ಪರಿಸ್ಥಿತಿಯನ್ನು ಎದುರಿಸುವಂಥವಳಾಗಿದ್ದಾಳೆ ಪ್ರಿಯರೇ. ತನ್ನ ಸಾವನ್ನು ಮುಂದಿಟ್ಟು ತನ್ನ ಮಗುವಿಗೆ ಜನನವನ್ನು ಕೊಡ್ತಾಳೆ. ತನ್ನ ತಂದೆ ಈ ಲೋಕದಲ್ಲಿ ಎಲ್ಲ ಪ್ರಯಾಸ ಪರಿಶ್ರಮಗಳನ್ನು, ಎಲ್ಲ ದುಃಖ ನೋವು ಕಷ್ಟಗಳನ್ನು ಬದಿಗಿಟ್ಟು ಹಗಲು ರಾತ್ರಿ ದುಡಿದು ಮಕ್ಕಳ ಸಂರಕ್ಷಣೆಗಾಗಿ ಎಲ್ಲ ರೀತಿಯ ವ್ಯವಸ್ಥೆಗೆ ಸಿದ್ಧನಾಗ್ತಾನೆ ಪ್ರಿಯರೇ. ಅಪಾಯಗಳನ್ನು ಎದುರಿಸುತ್ತಾನೆ, ಅನ್ಯಾಯಗಳನ್ನು ಸಹಿಸಿಕೊಳ್ಳುತ್ತಾನೆ, ಎಲ್ಲ ರೀತಿಯ ಆಕ್ರಮಣಗಳನ್ನು ಹೊತ್ತುಕೊಂಡು ಈ ಲೋಕದಲ್ಲಿ ಸಾಗುತ್ತಾನೆ. ಮಕ್ಕಳಿಗೋಸ್ಕರ ಈ ಲೋಕದಲ್ಲಿ ತಂದೆ ತಾಯಿಗಳು ಬದುಕುವಂಥವರಾಗಿದ್ದಾರೆ ಪ್ರಿಯರೇ. ಮಕ್ಕಳ ಸುಖಕ್ಕೋಸ್ಕರ, ಮಕ್ಕಳ ಜೀವಿತಕ್ಕೋಸ್ಕರ, ಮಕ್ಕಳ ಭವಿಷ್ಯಕ್ಕೋಸ್ಕರ, ಮಕ್ಕಳ ಜೀವಿತದಲ್ಲಿ ಸಂತೋಷ ಸಮಾಧಾನವನ್ನು ತರುವುದಕ್ಕೋಸ್ಕರ ಅನೇಕ ತಂದೆ ತಾಯಿಗಳು ತಮ್ಮ ಸುಖ, ತಮ್ಮ ಸಂತೋಷ, ತಮ್ಮ ಸಮಾಧಾನ ಎಲ್ಲವನ್ನು ಬದಿಗೊತ್ತು ತಮ್ಮ ಆಯುಷ್ಯನ್ನು ಮುಡಿಪಾಗಿಟ್ಟು ಜೀವಿತದ ಎಲ್ಲ ಕಾಲದಲ್ಲಿಯೂ ಕಷ್ಟಗಳನ್ನು, ಸಂಕಟಗಳನ್ನು, ನೋವುಗಳನ್ನು, ನಿಂದೆಗಳನ್ನು, ತಿರಸ್ಕಾರಗಳನ್ನು, ಬಡತನವನ್ನು, ಶೋಧನೆಗಳನ್ನು ಸಹಿಸಿ ತಮ್ಮ ಮಕ್ಕಳನ್ನು ಪೋಷಿಸಿ ಪಾಲಿಸಿ ಒಂದು ಉನ್ನತವಾದಂಥ ಸ್ಥಾನಕ್ಕೆ ತರುತ್ತಾರೆ ಪ್ರಿಯರೇ. ಅನೇಕ ಸಾರಿ ಈ ಮರ್ಮವನ್ನು ಯೌವನಸ್ಥ ಮಕ್ಕಳು ಅರ್ಥ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾದ ಕೆಲಸ ಎಂಬುದಾಗಿ ನಾನು ಭಾವಿಸ್ತೇನೆ. ಇವತ್ತಿನ ಯೌವನಸ್ಥರು ಈ ಲೋಕದ ಮೋಹಕ್ಕೆ ಬಲಿಯಾಗಿ ತಂದೆ ತಾಯಿಗಳಿಂದ ದೂರ ಉಳಿಯಲು, ತಂದೆ ತಾಯಿಗಳನ್ನು ಅಗಲಿ ಹೋಗಲು, ತಂದೆ ತಾಯಿಗಳನ್ನು ಬಿಟ್ಟು ಇರಲು, ತಂದೆ ತಾಯಿಗಳ ಬಗ್ಗೆ ಯಾವ ಯೋಚನೆ ಮಾಡದೇ ಇರುವಂಥ ಪರಿಸ್ಥಿತಿಗೆ ಒಳಗಾಗಿದ್ದಾರೆ ಪ್ರಿಯರೇ. ಇವತ್ತು ತಂದೆ ತಾಯಿಗಳು ಎಂಬುದಾಗಿ ಹೇಳುವಾಗ ಅದು ಒಂದು ಯಂತ್ರವಾಗಿ ಪರಿಣಮಿಸಿದೆ. ಯಾವುದೋ ರೀತಿಯಲ್ಲಿ ಬದುಕುತ್ತಾರೆ ಎಂಬುದಾಗಿ ತಿಳಿದುಕೊಂಡಿದ್ದಾರೆ. ಏನೋ ತಮ್ಮ ವಯಸ್ಸಾದಾಗ ಅವರಿಗೆ ಬೇಕಾದಂಥ ಅಷ್ಟು ಹಣವನ್ನು ಅವರಿಗೆ ಕಳಿಸಿಬಿಟ್ರೆ ಸಾಕು, ಅವ್ರಿಗೊಂದು ವ್ಯವಸ್ಥೆಯನ್ನು ಮಾಡಿಬಿಟ್ರೆ ಸಾಕು, ಅವ್ರಿಗೇನಾದರೂ ಒಂದು ಕೊಟ್ಬಿಟ್ರೆ ಸಾಕು, ಅವ್ರ ಕತೆ ಮುಗಿತು ಅಂತ ತಿಳ್ಕೋತಾರೆ. ಇಲ್ಲ ಪ್ರಿಯರೇ, ಜೀವಿತದಲ್ಲಿ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ರೂಪಿಸಲು ತಾಯಿ ತಂದೆಯೇ ಕಾರಣವಾಗಿದ್ದಾರೆ. ತಾಯಿ ತಂದೆ ಇಲ್ಲದವರ ಜೀವಿತವನ್ನು ಆ ತಂದೆ ತಾಯಿಗಳಿಲ್ಲದ ಮಕ್ಕಳ ಬಳಿಯಲ್ಲಿ ಹೋಗಿ ಕಲಿಯಬೇಕಾಗ್ತದೆ ಪ್ರಿಯರೇ. ದೇವರು ಹೇಳ್ತಾನೆ, ನೀನು ಈ ಲೋಕದಲ್ಲಿ ಬಹುಕಾಲ ಜೀವಿಸಬೇಕಾದರೆ, ಸಂತೋಷವಾಗಿರಬೇಕಾದರೆ, ನೆಮ್ಮದಿಯಾಗಿರಬೇಕಾದರೆ, ಸುಮ್ಮನೆ ಈ ಲೋಕದಲ್ಲಿ ಬಹುಕಾಲ ಜೀವಿಸೋಕ್ಕಾಗೋದಿಲ್ಲ. ಈ ಲೋಕದಲ್ಲಿ ಬಹುಕಾಲ ಜೀವಿಸಬೇಕು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ವ್ಯವಸ್ಥೆ ಚೆನ್ನಾಗಿರಬೇಕು, ಅದಕ್ಕೆ ಬೇಕಾದಂಥ ಸಕಲ ಅನುಕೂಲಗಳಿರಬೇಕು. ಎಲ್ಲ ರೀತಿಯ ಸಂತೋಷ ಸಮಾಧಾನಗಳಿದ್ದಾಗ ಮಾತ್ರ ಈ ಶರೀರವು ಈ ಲೋಕದಲ್ಲಿ ಬಹುಕಾಲ ಇದ್ದರೂ ಸಾರ್ಥಕವಾಗ್ತದೆ ಮತ್ತು ಇರಲಿಕ್ಕೆ ಸಾಧ್ಯವಾಗ್ತದೆ. ಆ ಸಂತೋಷ ಸಮಾಧಾನಗಳನ್ನು ಈ ಭೂಮಿ ಮೇಲೆ ದೇವರು ಕೊಡಬೇಕಾದ್ರೆ ಮನುಷ್ಯ ಮಾಡಬೇಕಾಗಿರ್ತಕ್ಕಂಥ ಒಂದೇ ಒಂದು ಕರ್ತವ್ಯ, ಅದು ತನ್ನನ್ನು ಹೆತ್ತ ತಂದೆ ತಾಯಿಗಳನ್ನು ಸನ್ಮಾನಿಸುವಂಥದ್ದಾಗಿದೆ. ಈ ಲೋಕದಲ್ಲಿ ದೇವರು ಮೊದಲನೇದಾಗಿ 1 ಸಮುವೇಲದವರಿಗೆ
ಬರೆದಂಥ ಪ್ರವಾದನೆಯಲ್ಲಿ ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ನಿಮ್ಮ ಸತ್ಯವೇದವನ್ನು ಸಮುವೇಲನು ಬರೆದ ಪುಸ್ತಕ 1ನೇ ಸಮುವೇಲ 2ನೇ ಅಧ್ಯಾಯದ 30ನೇ ವಚನದ ಕೊನೆಯ ಭಾಗದಲ್ಲಿ ಹೇಳುತ್ತಾನೆ, ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ದೇವರು ತನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುತ್ತೇನೆ ಅಂದರೆ, ಈ ಲೋಕದಲ್ಲಿ ಆತನು ಸೃಷ್ಟಿಸಿದಂಥ ಆತನ ಸೃಷ್ಟಿಗಳು, ಆತನ ಜನವು ಆತನನ್ನು ಸನ್ಮಾನಿಸಬೇಕೆಂಬುದಾಗಿ ಇಚ್ಛೆಪಡ್ತಾನೆ, ಇಷ್ಟಪಡ್ತಾನೆ. ಅದೇ ಸ್ಥಾನವನ್ನು, ಅದೇ ಆಶೀರ್ವಾದವನ್ನು, ಅದೇ ಘನತೆಯನ್ನು, ಅದೇ ಗೌರವವನ್ನು, ಅದೇ ಸನ್ಮಾನವನ್ನು ಈ ಭೂಮಿ ಮೇಲೆ ತಂದೆ ತಾಯಿಗಳಿಗೆ ಕೊಡಿರಿ ಎಂಬುದಾಗಿ ಹೇಳ್ತಾನೆ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನನ್ನನ್ನು ಸನ್ಮಾನಿಸಿದರೆ ನಾನು ಸನ್ಮಾನಿಸುವೆನು. ತಂದೆ ತಾಯಿಗಳನ್ನು ಸನ್ಮಾನಿಸಿದರೂ ನಿಮ್ಮನ್ನು ಸನ್ಮಾನಿಸುವೆನು. ಇದು ದೇವರ ಮಾತಿನ ಅರ್ಥ. ಈ ಲೋಕದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಬೇಕಾದರೆ, ದೇವರು ನಮ್ಮನ್ನು ಸನ್ಮಾನಿಸಬೇಕಾದರೆ, ನಮಗೆ ದೇವರ ಸ್ಥಾನದಲ್ಲಿ ನಿಂತಿರುವ ತಂದೆ ತಾಯಿಗಳನ್ನು ಗೌರವಿಸಬೇಕಾದದ್ದು ನನ್ನ ಮತ್ತು ನಿಮ್ಮ ಪ್ರತಿಯೊಬ್ಬ ಮಾನವನ ಕರ್ತವ್ಯವಾಗಿದೆ. ಪ್ರಿಯರೇ, ತಂದೆ ತಾಯಿಗಳು ಈ ಲೋಕದಲ್ಲಿ ಮಕ್ಕಳಿಗೆ 2 ಕಣ್ಣುಗಳಿದ್ದ ಹಾಗೆ ಅವರು ಈ ಲೋಕಕ್ಕೆ ಬೆಳಕನ್ನು ತೋರಿಸುತ್ತಾರೆ, ಈ ಲೋಕದ ಭವಿಷ್ಯವನ್ನು ಕಲಿಸುತ್ತಾರೆ, ಈ ಲೋಕದಲ್ಲಿ ಎಲ್ಲ ಆಧಾರವನ್ನು ಮಕ್ಕಳಿಗಾಗಿ ಮಾಡುವಂಥವರಾಗಿದ್ದಾರೆ. ಅನೇಕ ಸಾರಿ ತಂದೆ ತಾಯಿಗಳನ್ನು ತಿರಸ್ಕರಿಸುವಂಥ ಮಕ್ಕಳನ್ನು ನಾವು ನೋಡುತ್ತೇವೆ. ಅವರನ್ನು ನೋಡುವಾಗ ದುಃಖವಾಗುತ್ತದೆ. ಮಕ್ಕಳು ತಂದೆ ತಾಯಿಗಳನ್ನು ಶಪಿಸುವಾಗ, ಬೈಯುವಾಗ, ಅವರ ಮುಂದೆ ವಿಕಾರವಾದಂಥ ವರ್ತನೆಗಳಿಂದ ವರ್ತಿಸುವಾಗ ಅದು ಬಹಳ ಭಯಂಕರವಾಗಿ ಕಂಡುಬರುವಂಥದ್ದಾಗಿದೆ. ಪ್ರಿಯರೇ, ಅಂಥ ವರ್ತನೆಗಳನ್ನು ದೇವರು ಸಹಿಸುವುದಿಲ್ಲ. ಸ್ವಾಮಿ ಹೇಳ್ತಾನೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. ಹಾಗೆ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಈ ಲೋಕದಲ್ಲಿ ನೀನು ಬಹುಕಾಲ ಬದುಕುವಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಹೌದು ಪ್ರಿಯರೇ, ಜ್ಞಾನೋಕ್ತಿಯಲ್ಲಿ 6ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ತಿಳಿಸುವಂಥವನಾಗಿದ್ದಾನೆ. ನಿಮ್ಮ ಸತ್ಯವೇದವನ್ನು ನನ್ನ ಸಂಗಡ ಜ್ಞಾನೋಕ್ತಿ ಸೊಲೊಮೋನನು ಬರೆದಂಥ ಜ್ಞಾನೋಕ್ತಿ ಪುಸ್ತಕದ 6ನೇ ಅಧ್ಯಾಯಕ್ಕೆ 20ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಕಂದ, ತಂದೆಯ ಆಜ್ಞೆಯನ್ನು ಕೈಕೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ. ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು, ನಿನ್ನ ಕಂಠಕ್ಕೆ ಧರಿಸಿಕೊ. ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು, ಮಲಗಿಕೊಂಡಾಗ ಕಾಯುವುದು, ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡುವುದು. ಯಾವ ತಂದೆ ತಾಯಿಗಳೇ ಆಗಲಿ, ಈ ಲೋಕದಲ್ಲಿ ಕಷ್ಟಗಳನ್ನು, ಸಂಕಟಗಳನ್ನು ಮಕ್ಕಳು ಅನುಭವಿಸುವುದನ್ನು ಇಷ್ಟಪಡುವುದಿಲ್ಲ. ಯಾವ ತಂದೆ ತಾಯಿಗಳೇ ಆಗಲಿ, ಮಕ್ಕಳಿಗೆ ಕಷ್ಟ ಬರುವುದು, ಕಾಯಿಲೆ ಬರುವುದು, ಮಕ್ಕಳು ನೋವನ್ನು ಅನುಭವಿಸುವುದು ಇಷ್ಟಪಡುವುದಿಲ್ಲ. ಪ್ರಿಯರೇ, ಪ್ರತಿಯೊಬ್ಬ ತಾಯಿ ತಂದೆ ಎಲ್ಲ ಕಷ್ಟಗಳನ್ನು ತಮ್ಮ ಮೇಲೆ ಹಾಕ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಹೊರತು ತಮ್ಮ ಮಕ್ಕಳು ಯಾವತ್ತೂ ಸಂತೋಷವಾಗಿರಬೇಕೆಂಬುದಾಗಿ ಇಷ್ಟಪಡ್ತಾರೆ. ತಾಯಿ ತಂದೆ ಒಂದು ವೇಳೆ ಒಂದು ಉಪದೇಶ, ಒಂದು ಬುದ್ಧಿ ಮಾತು ಹೇಳುವಾಗ ಅದು ಯಾವುದಕ್ಕೋಸ್ಕರ ಹೇಳ್ತಾರೆ ಅಂದರೆ, ಮಕ್ಕಳ ಜೀವಿತದಲ್ಲಿ ಯಾವುದೇ ಕಷ್ಟಗಳು, ಯಾವುದೇ ತೊಂದರೆಗಳು, ಯಾವುದು ಸಮಸ್ಯೆಗಳು ಬಂದು ಅವರ ಭವಿಷ್ಯಕ್ಕೆ, ಅವರ ಜೀವಿತಕ್ಕೆ ತೊಂದರೆ ಆಗಬಾರ್ದು, ಅವರಿಗೆ ಮನಸ್ಸಿಗೆ ನೋವಾಗಬಾರ್ದು, ಅವರ ಕಷ್ಟಗಳನ್ನು ಎದುರಿಸಬಾರ್ದು, ಅದನ್ನು ನಾವು ನೋಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಮಕ್ಕಳಿಗೆ ಉಪದೇಶವನ್ನು ಮಾಡ್ತಾರೆ, ಶಿಕ್ಷೆಯನ್ನು ಮಾಡ್ತಾರೆ, ಯಾವುದೇ ರೀತಿಯಾದಂಥ ಒಂದು ಬುದ್ಧಿವಾದಗಳನ್ನು ತಿಳಿಸುತ್ತಾರೆ. ಸ್ವಾಮಿ ಹೇಳ್ತಾರೆ, ಕಂದ, ತಂದೆಯ ಆಜ್ಞೆಯನ್ನು ಕೈಕೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ. ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು, ನಿನ್ನ ಕಂಠಕ್ಕೆ ಧರಿಸಿಕೊ. ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು, ಮಲಗಿಕೊಂಡಾಗ ಕಾಯುವುದು, ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡುವುದು. ಪ್ರಿಯರೇ, ತಂದೆ ತಾಯಿಗಳನ್ನು ಪ್ರೀತಿ ಮಾಡಿದಾಗ ಮಾತ್ರ ಈ ಆಶೀರ್ವಾದ ನಮಗೆ ಸಿಗುವಂಥದ್ದಾಗಿದೆ. ಯಾವ ಹೃದಯದಲ್ಲಿ, ಯಾವ ಮಗನ ಹೃದಯದಲ್ಲಿ, ಯಾವ ಮಗಳ ಹೃದಯದಲ್ಲಿ ತಂದೆ ತಾಯಿಗಳಿಗೆ
ಕೊಡಬೇಕಾದಂಥ ಒಂದು ಸ್ಥಾನಮಾನ, ತಂದೆ ತಾಯಿಗಳಿಗೆ ಸಲ್ಲಬೇಕಾದಂಥ ಒಂದು ಪ್ರೀತಿಯನ್ನು ಇಟ್ಟಿರುತ್ತಾರೋ ಅಂಥ ಮಕ್ಕಳಿಗೆ ಮಾತ್ರ ಈ ಆಶೀರ್ವಾದ ಸಿಗ್ತದೆ. ಅಂಥ ಮಕ್ಕಳು ಮಾತ್ರ ತಂದೆಯ ಆಜ್ಞೆಗಳನ್ನು ಕೈಕೊಳ್ತಾರೆ. ಅಂಥ ಮಕ್ಕಳು ಮಾತ್ರ ತಾಯಿಯ ಉಪದೇಶಕ್ಕೆ ಕಾಯ್ತಿರ್ತಾರೆ. ತಾಯಿಯ ಉಪದೇಶವನ್ನು ಎಂದಿಗೂ ಬಿಡೋದಿಲ್ಲ, ಮರೆಯೋದಿಲ್ಲ ಮತ್ತು ಅದು ಹೃದಯದಲ್ಲಿ ಭದ್ರವಾಗಿರ್ತದೆ. ಅವರ ಕಂಠದಲ್ಲಿ ಅದನ್ನು ಧರಿಸ್ಕೊಂಡಿರ್ತಾರೆ. ಅವರ ತಂದೆ ತಾಯಿಗಳ ಉಪದೇಶ ಅವರ ದಾರಿಯಲ್ಲಿ ನಡೆಯುವಾಗ, ಹೋಗುವಾಗ, ಬರುವಾಗ, ಮಲಗಿದ್ದಾಗಲೂ ಸಹ ಅವರನ್ನು ಕಾಯುವಂಥದ್ದಾಗಿದೆ. ಹೆಜ್ಜೆ ಹೆಜ್ಜೆಯಲ್ಲಿ ಕೈ ಹಿಡಿದು ನಡೆಸುವಂಥದ್ದಾಗಿದೆ. ತಂದೆ ತಾಯಿಯ ಪ್ರೀತಿಯು ನಿಜವಾದಂಥ ದೇವರಲ್ಲಿರುವಂಥ ಯಥಾರ್ಥವಾದಂಥ ಪ್ರೀತಿಯಾಗಿರುತ್ತದೆ. ಪ್ರಿಯರೇ, ಕಳ್ಳನೂ ಸಹ ತಾನು ಕದ್ದು ಕನ್ನ ಹಾಕಿ ತನ್ನ ಜೀವಿತದಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡಿದಾಗ್ಯೂ ತನ್ನ ಮಗನು, ತನ್ನ ಮಗಳು, ತನ್ನ ಮಕ್ಕಳು ಕಳ್ಳರಾಗಬೇಕೆಂಬುದಾಗಿ ಬಯಸುವುದಿಲ್ಲ. ಅವನು ಸಜ್ಜನನಾಗಿ, ಒಳ್ಳೆಯವನಾಗಿ, ಒಳ್ಳೆಯ ಹೆಸರನ್ನು ಪಡೆದು, ಒಳ್ಳೆಯ ಜೀವಿತವನ್ನು ಜೀವಿಸಿ ಈ ಭೂಮಿ ಮೇಲೆ ಒಳ್ಳೆಯ ವ್ಯಕ್ತಿಯಾಗಿ ಸ್ಥಾನಮಾನವನ್ನು ಗಳಿಸಲಿ ಎಂಬುದಾಗಿ ಆಸೆ ಪಡ್ತಾನೆ ಹೊರತು ನನ್ನ ಹಾಗೆ ಕಳ್ಳನಾಗಿ ಈ ಲೋಕದಲ್ಲಿ ಎಲ್ಲರಿಗಿಂತ ಕೀಳಾಗಿ ಬದುಕಲಿ ಎಂಬುದಾಗಿ ಇಷ್ಟಪಡೋದಿಲ್ಲ. ಪ್ರತಿಯೊಬ್ಬ ತಾಯಿ ತಂದೆಯ ಹೃದಯದಲ್ಲಿ ಮಕ್ಕಳ ಬಗ್ಗೆ ಯಾವಾಗಲೂ ಯಥಾರ್ಥವಾದ ಮನೋಭಾವನೆ ಇರ್ತದೆ, ಯಥಾರ್ಥವಾದ ಆಲೋಚನೆಗಳಿರ್ತದೆ. ಅವರ ಭವಿಷ್ಯಕ್ಕಾಗಿ, ಹಿತಕ್ಕಾಗಿ ಎಲ್ಲ ಥರದಂಥ ಪರಿಶುದ್ಧವಾದಂಥ ಯೋಚನೆಗಳನ್ನು ಅವರು ತುಂಬಿಕೊಂಡಿರ್ತಾರೆ. ಅವರು ನುಡಿಯುವಂಥ ಪ್ರತಿಯೊಂದು ಮಾತು ಮಾನವನ ಹೆಜ್ಜೆಗೆ ಬಲವನ್ನು ನೀಡುವಂಥದ್ದಾಗಿದೆ. ಮನುಷ್ಯನ ಭವಿಷ್ಯಕ್ಕೆ ಬುನಾದಿಯಾಗುವಂಥದ್ದಾಗಿದೆ. ಮನುಷ್ಯನ ಕರ್ತವ್ಯವನ್ನು ಪರಿಪಾಲಿಸೋಕ್ಕೆ ಶಕ್ತಿಯನ್ನು ನೀಡುವಂಥದ್ದಾಗಿದೆ. ನಿಮ್ಮ ಸತ್ಯವೇದವನ್ನು ಜ್ಞಾನೋಕ್ತಿ 15ನೇ ಅಧ್ಯಾಯ 5ನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಜ್ಞಾನೋಕ್ತಿಯಲ್ಲಿ ಬರೆದಂಥ ವಾಕ್ಯಗಳು 15ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಹೇಳ್ತಾನೆ: ಮೂರ್ಖನು ತಂದೆಯ ಶಿಕ್ಷೆಯನ್ನು ತಿರಸ್ಕರಿಸುವನು, ಗದರಿಕೆಯನ್ನು ಗಮನಿಸುವವನು ಜಾಣನು. ಇಲ್ಲಿ ಬುದ್ಧಿವಂತಿಕೆಯನ್ನು ತಿಳಿಸ್ಕೊಡ್ತಾನೆ. ನಾವು ಮೂರ್ಖರು ಆಗ್ಬೋದು, ನಾವು ಜಾಣರು ಆಗ್ಬೋದು. ಈ ಭೂಮಿ ಮೇಲೆ ನಾವು ಜಾಣರಾದರೆ ದೇವರ ಆಶೀರ್ವಾದವನ್ನು ಪಡ್ತೇವೆ, ಬಹುಕಾಲ ಬದುಕುತ್ತೇವೆ, ಸಂತೋಷದಿಂದ ಜೀವಿಸುತ್ತೇವೆ. ಒಂದು ವೇಳೆ ನಾವು ಮೂರ್ಖರಾಗಬೇಕಾದರೆ ಆಗಬಹುದು, ಅದಕ್ಕೂ ಪ್ರತಿಫಲ ಉಂಟು. ಈ ಲೋಕದಲ್ಲಿ ಬೇಗನೆ ಅವಸಾನವಿದೆ. ಈ ಲೋಕದಲ್ಲಿ ಎಲ್ಲ ರೀತಿಯಾದಂಥ ಅವಹೇಳನಗಳು ಅವರ ಜೀವಿತದಲ್ಲಿ ಸಿಗುತ್ತದೆ. ಮೂರ್ಖನ ತಂದೆಯ ಶಿಕ್ಷೆಯನ್ನು ತಿರಸ್ಕರಿಸುವನು. ಯಾವ ಮಗನು ತಂದೆ ತಾಯಿಗಳನ್ನು ಶಿಕ್ಷೆಯನ್ನು ತಿರಸ್ಕಾರ ಮಾಡ್ತಾರೆ, ಅದು ಬೇಡ ಅಂತ ದೂರ ಹೋಗ್ತಾರೆ, ಅಂಥವರು ಖಂಡಿತವಾಗಿ ಮುಂದೊಂದು ದಿವಸ ಭಯಂಕರವಾದ ಸಂಕಟವನ್ನು ಎದುರಿಸಬೇಕಾಗುತ್ತದೆ, ನೋವನ್ನು ಎದುರಿಸಬೇಕಾಗುತ್ತದೆ. ಅದನ್ನು ಅವರು ಯಾವ ರೀತಿಯಲ್ಲೂ ದೂರ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಯಾಕಂತಂದರೆ ಕಲಿಯಬೇಕಾದ ಸಮಯದಲ್ಲಿ ತಂದೆ ತಾಯಿಗಳಿಂದ ಒಳ್ಳೆಯ ಶಿಕ್ಷಣವನ್ನು ಅವರು ಕಳೆದುಕೊಂಡಿರ್ತಾರೆ. ಪ್ರಿಯರೇ, ತಂದೆ ತಾಯಿಗಳು ಈ ಲೋಕದಲ್ಲಿ ತಮ್ಮ ಜೀವಿತದಲ್ಲಿ ಮಕ್ಕಳಿಗಾಗಿ ಮಾಡುವಂಥ ಒಳ್ಳೆಯ ಕಾರ್ಯವು ಮಕ್ಕಳನ್ನು ಶಿಕ್ಷಿಸುವಂಥದ್ದಾಗಿದೆ. ತಕ್ಕ ಸಮಯದಲ್ಲಿ ಅವರನ್ನು ಶಿಕ್ಷಿಸುವಾಗ, ದೇವರ ಭಯವನ್ನು ಅವರಿಗೆ ಕಲಿಸುವಾಗ, ಜ್ಞಾನದಿಂದ ಅವರನ್ನು ನಡೆಸುವಾಗ, ಅವರು ಪ್ರಾಯಕ್ಕೆ ಬಂದಾಗ, ಯೌವನಸ್ಥರಾದಾಗ, ಅವರ ಒಳ್ಳೆಯ ಕಾಲಗಳು ಬರುವಂಥ ಸಮಯದಲ್ಲಿ ಅವರು ದಾರಿ ತಪ್ಪುವುದಿಲ್ಲ, ಅಡ್ಡದಾರಿ ಹಿಡಿಯುವುದಿಲ್ಲ, ತಮ್ಮ ಜೀವಿತಕ್ಕೆ ಕಷ್ಟಗಳನ್ನು, ಸಂಕಟಗಳನ್ನು ಬರಗೊಳಿಸುವುದಿಲ್ಲ. ಇಂಥ ಮಕ್ಕಳನ್ನು ತಂದೆ ತಾಯಿಗಳು ಬೆಳೆಸುವಾಗ ಅಂಥ ಶಿಕ್ಷೆಯನ್ನು ಅನುಭವಿಸಿ ಅದನ್ನು ಸ್ವೀಕರಿಸಿಕೊಂಡು ಜೀವಿಸುವಂಥ ಮಕ್ಕಳು ಜಾಣರಾಗ್ತಾರೆ. ಅವರ ಭವಿಷ್ಯದಲ್ಲಿ ಆಶೀರ್ವಾದವಿರ್ತದೆ. ಈ ಲೋಕದಲ್ಲಿ ಅವರು ಇನ್ನೂ ಅನೇಕರಿಗೆ ಆಶೀರ್ವಾದವನ್ನು ತರ್ತಾರೆ. ತಮ್ಮ ತಂದೆ ತಾಯಿಗಳನ್ನು ಗೌರವಿಸ್ತಾರೆ, ಸನ್ಮಾನಿಸ್ತಾರೆ, ಆಶೀರ್ವಾದದಾಯಕವಾಗಿ ಜೀವಿಸುವಂಥವರಾಗಿದ್ದಾರೆ. ಜ್ಞಾನೋಕ್ತಿಯಲ್ಲಿ ಅದೇ 15ನೇ ಅಧ್ಯಾಯ 20ನೇ ವಚನದಲ್ಲಿ ಈ ರೀತಿ ತಿಳಿಸುವಂಥವನಾಗಿದ್ದಾನೆ: ಜ್ಞಾನವಂತನಾದ ಮಗನು ತಂದೆಯನ್ನು ಉಲ್ಲಾಸಗೊಳಿಸುವನು, ಜ್ಞಾನಹೀನನು ತಾಯಿಯನ್ನು ತಿರಸ್ಕರಿಸುವನು. ಹೌದು ಪ್ರಿಯರೇ, ನಾವು ಬುದ್ಧಿವಂತರಾದರೆ ದೇವರ ಆಶೀರ್ವಾದವನ್ನು ಕಂಡುಕೊಳ್ಳುವಂಥ ಮಾರ್ಗವನ್ನು ಹುಡುಕುತ್ತೇವೆ. ನಮ್ಮ ತಂದೆ ತಾಯಿಯ ಹೃದಯ ಯಾವತ್ತೂ ಸಂತೋಷ ಪಡುವಂತೆ, ಉಲ್ಲಾಸ ಪಡುವಂತೆ ನೋಡಿಕೊಳ್ಳುತ್ತೇವೆ. ಅವ್ರ ಮನಸ್ಸಿಗೆ ನೋವಾಗದ ಹಾಗೆ, ಅವ್ರ ಮನಸ್ಸಿಗೆ ಕರೆ ಆಗದ ಹಾಗೆ, ಅವ್ರಿಗೆ ಯಾವ ಕೊರತೆ ಬರದ ಹಾಗೆ, ಅವರು ಯಾವುದೇ ರೀತಿಯಲ್ಲಿ ಚಿಂತಿಸದ ಹಾಗೆ ಸದಾಕಾಲ ಅವರಿಗೋಸ್ಕರ ಚಿಂತಿಸುತ್ತೇವೆ. ಎಲ್ಲೇ ಹೋದರೂ, ಹೇಗೆ ಇದ್ದರೂ ತಂದೆ ತಾಯಿಗಳನ್ನು ಹೃದಯದಲ್ಲಿಟ್ಟುಕೊಂಡು ಎದ್ದಾಗ ಮಲಗುವ ಮುನ್ನ ಅವರ ಬಗ್ಗೆ ಜ್ಞಾಪಕವನ್ನು ಮಾಡಿಕೊಂಡು ಅವರ ಯೋಗಕ್ಷೇಮವನ್ನು ತಿಳಿದುಕೊಂಡು ಅವರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ಸಲ್ಲಿಸಿ ಅವರು ಮಾಡಿದಂಥ ಮಾರ್ಗದರ್ಶನವನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ತಂದೆ ತಾಯಿಗಳನ್ನು ಸನ್ಮಾನಿಸುವಂಥ ಮಕ್ಕಳು
ಜಾಣರಾಗ್ತಾರೆ ಪ್ರಿಯರೇ. ಅವರು ತಂದೆ ತಾಯಿಗಳಿಗೆ ಉಲ್ಲಾಸವನ್ನು ತರ್ತಾರೆ. ಈ ಲೋಕದಲ್ಲಿ ಒಳ್ಳೆಯ ಮಗನು, ಒಳ್ಳೆಯವನು ಎಂಬುದಾಗಿ ಇಂಥವರ ಮಗನು ಈ ರೀತಿಯಾದಂಥ ಒಂದು ಸ್ಥಾನಕ್ಕೆ ಮಾನಕ್ಕೆ ಬಂದನು, ಈತನಲ್ಲಿ ಇಂಥ ಶ್ರೇಷ್ಠವಾದ ಗುಣ ಇದೆ, ಒಳ್ಳೆಯ ಗುಣ ಇದೆ, ಈತನು ಒಳ್ಳೆಯವನು, ಈತನು ಒಳ್ಳೆಯ ಜೀವಿತವನ್ನು ಜೀವಿಸುತ್ತಿದ್ದಾನೆ, ಪ್ರಖ್ಯಾತಿಯನ್ನು ಹೊಂದಿದ್ದಾನೆ ಎಂಬುದಾಗಿ ಯಾವ ತಂದೆ ತಾಯಿಗೆ ಆಗಲಿ ತಿಳಿದು ಬಂದಾಗ ಅವರಿಗಿಂತ ಸಂತೋಷ ಪಡುವಂಥ ವ್ಯಕ್ತಿ ಈ ಭೂಮಿ ಮೇಲೆ ಬೇರೆ ಯಾರೂ ಇರುವುದಿಲ್ಲ ಪ್ರಿಯರೇ. ಹೌದು ಪ್ರಿಯರೇ, ಯಾವ ಮಕ್ಕಳು ಈ ರೀತಿಯಾದಂಥ ಒಂದು ಜೀವಿತವನ್ನು ಜೀವಿಸುತ್ತಾರೆ ಅವರ ಜೀವಿತದಲ್ಲಿ ತಂದೆ ತಾಯಿಗಳಿಗೆ ಉಲ್ಲಾಸವು ಬರುವಂಥದ್ದಾಗಿದೆ. ಅವರು ತಂದೆ ತಾಯಿಗಳನ್ನು ಸನ್ಮಾನಿಸುತ್ತಾರೆ. ಪ್ರತಿ ಹೆಜ್ಜೆಗೆ, ಪ್ರತಿ ಜೀವಿತಕ್ಕೆ, ಪ್ರತಿ ದಿನಕ್ಕೆ, ಪ್ರತಿ ವರ್ಷಕ್ಕೆ ತಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಕೂಡಿಟ್ಟುಕೊಂಡು ಹೋಗುತ್ತಾ ಇರುವಂಥವರಾಗಿದ್ದಾರೆ ಪ್ರಿಯರೇ. ಜ್ಞಾನೋಕ್ತಿ ಬರೆದ ಪತ್ರಿಕೆಯಲ್ಲಿ ನಾವು 23ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸುವಾಗ ಅಲ್ಲಿ 22ನೇ ಅಧ್ಯಾಯದಲ್ಲಿ ಈ ವಚನದಲ್ಲಿ ಈ ರೀತಿ ತಿಳಿಸುವಂಥದ್ದಾಗಿದೆ. 23ನೇ ಅಧ್ಯಾಯ 22ನೇ ವಚನದಲ್ಲಿ, ಹೆತ್ತ ತಂದೆಯ ಮಾತಿಗೆ ಕಿವಿಗೊಡು, ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ, ಸತ್ಯವನ್ನು ಎಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ ಎಂಬುದಾಗಿ. ಹೆತ್ತ ತಂದೆಯ ಮಾತಿಗೆ ಕಿವಿಗೊಡು, ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ. ತಂದೆ ತಾಯಿಗಳು ಬಹಳ ವರ್ಷ ಬದುಕುವಂಥ ಅವಕಾಶ ಸಿಕ್ಕಿದಾಗ ನಾವು ಮುದುಕರಾಗ್ತೇವೆ. ಒಂದು ವೇಳೆ ನಾವು ಮುದುಕರಾದಾಗಲೂ ನಮ್ಮ ತಂದೆ ತಾಯಿಗಳಿದ್ದರೆ ಅವರು ನಮಗೆ ಹಿತವನ್ನೇ ಬಯಸುತ್ತಾರೆ. ಆ ಸಮಯದಲ್ಲಿಯೂ ಅವರ ನುಡಿಗಳು ನಮ್ಮ ದಾರಿಗೆ ದೀಪವಾಗುವಂಥವುಗಳಾಗಿವೆ. ಹೌದು ಪ್ರಿಯರೇ, ತಂದೆ ತಾಯಿಗಳನ್ನು ಪಡೆದಂಥ ನಾನು ಮತ್ತು ನೀವು ಧನ್ಯರು. ತಂದೆ ತಾಯಿಗಳನ್ನು ದೇವರು ನಮಗೆ ಈ ಲೋಕದಲ್ಲಿ ತನ್ನ ರೂಪದಲ್ಲಿ ಕೊಟ್ಟಿದ್ದಾನೆ. ಅವರನ್ನು ಗೌರವಿಸಿ ಅವರಿಗೆ ಸಲ್ಲಬೇಕಾದಂಥ ಮಾನವನ್ನು, ಮಹಿಮೆಯನ್ನು ಸಲ್ಲಿಸುವಾಗ ಈ ಲೋಕದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಮತ್ತು ನಾವು ಈ ಲೋಕದಲ್ಲಿ ಬಹುಕಾಲ ಬದುಕುವಂಥವರಾಗಿದ್ದೇವೆ. ಅಂಥ ಆಶೀರ್ವಾದವನ್ನು ಈ ಭೂಮಿ ಮೇಲೆ ನಿಮ್ಮನ್ನು, ನಮ್ಮನ್ನು ಅನುಗ್ರಹಿಸಿ ನಡೆಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಾತ್ಪರನಾದ ಸ್ವಾಮಿ, ನೀನು ಪ್ರೀತಿಯುಳ್ಳ ತಂದೆಯಾಗಿದ್ದು ಈ ಲೋಕದಲ್ಲಿ ನಿನ್ನನ್ನು ನಂಬಿರುವ, ನಿನ್ನಲ್ಲಿ ಈ ಲೋಕದಲ್ಲಿ ಜೀವಿಸುತ್ತಿರುವ ಪ್ರತಿಯೊಬ್ಬರಿಗೂ ತಂದೆ ತಾಯಿಗಳನ್ನು ಒದಗಿಸಿಕೊಟ್ಟಿದ್ದೀಯಪ್ಪ. ಅವರ ಮುಖಾಂತರವಾಗಿ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಸೌಭಾಗ್ಯ ಕೊಟ್ಟಿದ್ದೀಯಪ್ಪ. ಇದಕ್ಕಾಗಿ ಸ್ತೋತ್ರ. ತಂದೆ ತಾಯಿಗಳನ್ನು ಆಶೀರ್ವದಿಸು, ಅವರ ಮಾತುಗಳಿಗೆ ಬೆಲೆ ಕೊಟ್ಟು ಅವರನ್ನು ಸನ್ಮಾನಿಸಿ ಅವರ ಬದುಕುವ ಬಗೆಯನ್ನು ಕಲಿತು ಅದನ್ನು ಅರಿತು ತಿಳಿದು ಜೀವಿಸಿ ನಿನ್ನ ರಾಜ್ಯದಲ್ಲಿ ಸೇರುವ ತನಕ ದೀರ್ಘಾಯುಷ್ಯವನ್ನು ಪಡೆಯುವಂತೆ ಈ ವಾಕ್ಯವನ್ನು ಕೇಳಿರುವಂಥ ಎಲ್ಲ ನಿನ್ನ ಭಕ್ತರಿಗೂ ನಿನ್ನ ಕೃಪೆಯನ್ನು ದಯಪಾಲಿಸಬೇಕೆಂಬುದಾಗಿ ಯೇಸು ಸ್ವಾಮಿ ದಿವ್ಯನಾಮದಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೇನ್.